ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜ್ಯೋತಿಷ್ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಇವೆಲ್ಲವೂ ಕೂಡ ಬ್ರಹ್ಮಾಂಡ ಶಾಸ್ತ್ರಗಳು. ಬ್ರಹ್ಮಾಂಡ ಶಾಸ್ತ್ರ ಯಾಕೆ ಹೇಳ್ತೀನಿ ಅಂದರೆ, ಇದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡತಕ್ಕಂಥ ಭಗವಂತ ನಮಗೆ ಕೊಟ್ಟಿರತಕ್ಕಂಥ ವರಗಳು. ಆ ವರಗಳು ಎಲ್ಲ ರೀತಿಯಾದಂತಹ ಹಂತಗಳು ಕೂಡ ನಮ್ಮ ಜೀವನವನ್ನು ಸುಗಮಯ ಮಾಡೋಕ್ಕೆ, ಯಶಸ್ವಿ ಮಾಡೋದಕ್ಕೆ, ಸುಖ ಸಂತೋಷ ನೆಮ್ಮದಿ ಬದುಕೋದಕ್ಕೆ ಸಹಕಾರಿ ಆಗ್ತೇವೆ ಅಂತಂದರೆ, ಕೆಲವರು ಇದನ್ನು ಬಳಸ್ಕೊಳ್ತಾ ಇದ್ದಾರೆ, ಕೆಲವರು ಬಳಸ್ಕೊಳ್ತಾ ಇಲ್ಲ. ಬಳಸ್ಕೊಂಡ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಆದರೆ ಬಳಸ್ಕೊಳ್ದೇ ಇರೋರು, ಅದು ಅರಿವಿಲ್ದಿರೋರು ಇವತ್ತು ಕರ್ಮಗಳಿಗೆ ಬಲಿಯಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋದಕ್ಕೋಸ್ಕರನೇ, ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅನ್ನೋದಕ್ಕೋಸ್ಕರನೇ ಈ ಶಾಸ್ತ್ರ, ಅದ್ಭುತವಾದಂಥ ಶಾಸ್ತ್ರ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಈಗ ಹುಟ್ಟಿನಿಂದ ಎಜುಕೇಷನ್ವರೆಗೂ ಕೂಡ ನಾವು ಒಂದಲ್ಲ ಒಂದು ರೀತಿಯಾದಂತಹ ಲೆಕ್ಕಾಚಾರವನ್ನು ಈ ಜ್ಯೋತಿಷ ಸಂಖ್ಯಾಶಾಸ್ತ್ರ ಪ್ರಕಾರ ಅಳವಡಿಸ್ಕೊಂಡ್ವಿ. ಅದು ನಿಮಗೂ ಕೂಡ ನಮಗೆ ಎಷ್ಟು ಅಲ್ಪ ವಿದ್ಯೆ ಗೊತ್ತಿದೆಯೋ ಅದು ನಿಮ್ಗೆ ಹೇಳ್ಕೊಟ್ವಿ. ಈಗ ನಾವೀಗಾಗಲೇ ಒಂದು ವಾರದ ಕಾರ್ಯಕ್ರಮದಿಂದ ಸುಮಾರು 9 ಗ್ರಹಗಳು ಯಾವ್ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೋಬೇಕು, 27 ನಕ್ಷತ್ರ ಹುಡ್ತಕ್ಕಂಥವ್ರು ಯಾವ್ಯಾವ ಉದ್ಯೋಗ ವ್ಯವಹಾರ ಮಾಡಬೇಕು, ಅದಕ್ಕೆ ಕರ್ಮಗಳ ಫಲಿತ ಸೇರಿಕೊಂಡಾಗ ಯಾವ ರೀತಿಯಾದಂತಹ ಅನುಭವಗಳಾಗ್ತವೆ, ಯಾವ ರೀತಿಯಾದಂಥ ಫಲಿತಾಂಶಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ವ್ಯವಹಾರ ವ್ಯಾಪಾರವನ್ನು ನಾವು ಒಂದು ಉನ್ನತವಾದಂಥ ಸ್ಥಾನಮಾನ ತೊಗೊಂಡೋಗ್ಬೇಕು ಅಂದಾಗ ನಾವು ಯಾವ ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಎಷ್ಟೋ ಜನ ಗೊತ್ತಿಲ್ಲ. ಇದು ಸುಮ್ಮನೆ ಒಂದು ಕಂಪ್ನಿ ಓಪನ್ ಮಾಡಿಬಿಡ್ತಾರೆ, ಸುಮ್ಮನೆ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡ್ತಾರೆ, ಸುಮ್ಮನೆ ಒಂದು ಚಿರ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗ್ತಾರೆ. ಅವೆಲ್ಲ ಏನೂ ಪ್ರಯೋಜನ ಇಲ್ಲ. ಯಾರು ಯಾವುದೇ ಬಿಸ್ನೆಸ್ಸನ್ನು ಮಾಡಿಕೊಂಡು ಹೇಗೇಗೋ ಮಾಡೋಂಗಿದ್ರೆ ಈ ಪ್ರಪಂಚದಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿರೋರು, ಎಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಾಗ್ಬಿಟ್ಟಿರೋರು. ಭಾಳಷ್ಟು ಪ್ರಸಿದ್ಧವಾದ ಕಂಪ್ನಿಗಳಿದ್ದಾವೆ. ಆ ಹೆಸರುಗಳೆಲ್ಲ ನಿಮಗೆ ಗೊತ್ತು, ನಾವು ಹೇಳೋದು ಬೇಡ. ಆದರೆ ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಅವನು ಹೇಗೆ ಅಷ್ಟೊಂದು ಬ್ರಾಂಚ್ ಮಾಡ್ದ, ಅವನು ಹೇಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದ, ಅವನು ಕರೋಡ್ಪತಿ ಆದ. ಉದ್ಯೋಗದಲ್ಲಿ ದುಡ್ಡಿಲ್ಲ, ಸ್ಯಾಲ್ರಿ ಕೊಡ್ತಾರೆ, ಸ್ಯಾಲ್ರಿ ಬರೋಷ್ಟಲ್ಲೇ ಖರ್ಚಾಗ್ತದೆ, ಮತ್ತೊಂದು ಮಗದೊಂದು ಆಗೋಗ್ತದೆ. ಆದರೆ ಬಿಸ್ನೆಸ್ಸಲ್ಲಿ ಸಿಕ್ಕಾಬಿಟ್ಟೆ ದುಡ್ಡಿದೆ. ನಾವು ಎಷ್ಟು ಎಫರ್ಟ್ ಹಾಕ್ತೀವೋ, ಎಷ್ಟು ನಾವು ಮುಂದೆ ಮಾಡ್ತೀವೋ ಅಷ್ಟು ನಮಗೆ ಎಫರ್ಟ್ ಇದೆ. ಆದರೆ ಬಿಸ್ನೆಸ್ಸಲ್ಲೂ ಕೂಡ ನಾವು ಎಷ್ಟೇ ಎಫರ್ಟ್ ಆದರೂ ಏನು ಮಾಡಿದ್ರೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಗೇನ್ ಆಗ್ತಾ ಇಲ್ವಲ್ಲ, ನಮ್ಮ ಸ್ಯಾಟಿಸ್ಫೈ ಪಕ್ಕಾಗೆ ಬರ್ತಾ ಇಲ್ವಲ್ಲ, ಅಥವಾ ನಾನು ಶ್ರಮಪಟ್ಟಿದ್ದ ತಕ್ಕಾಗೆ ನನಗೆ ಗೇನ್ ಆಗ್ತಾ ಇಲ್ವಲ್ಲ ಅಂತಂದರೆ, ಬೇರೆಯವರೆಲ್ಲ ಹೇಗೆ ಬಂದರು, ಬೇರೆಯವರೆಲ್ಲ ಅಷ್ಟೊಂದು ನೂರಾರು ಬ್ರಾಂಚ್ಗಳು, ಸಾವಿರಾರು ಬ್ರಾಂಚ್ಗಳು ಹೆಂಗೆ ಮಾಡ್ತಾರೆ, ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ಇಷ್ಟೊಂದೆಲ್ಲ ವಹಿವಾಟುಗಳನ್ನ ಹೇಗೆ ಮಾಡ್ತಾರೆ, ಇಷ್ಟೊಂದೆಲ್ಲ ಕೋಟ್ಯಾಂತರ ಟರ್ನ್ ಓವರ್ ಹೆಂಗಾಗುತ್ತೆ ಇವರಿಗೆ ಅನ್ನೋದ್ರ ಬಗ್ಗೆ ಬಹಳ ಜನಕ್ಕೆ ಒಂದು ಜಿಜ್ಞಾಸೆ ಇದೆ. ಆದರೆ ದಿಸ್ ಇಸ್ ದ ಫಸ್ಟ್ ಟೈಮ್ ಮೀಡಿಯಾ ವರ್ಲ್ಡ್ನಲ್ಲಿ ನಾವು ಹೇಳ್ಕೊಡ್ತಕ್ಕಂಥ ರಹಸ್ಯಗಳು, ನಾವು ಹೇಳ್ತಕ್ಕಂಥ ವಿಚಾರಗಳು ಎಲ್ಲೂ ಯಾರು ಯಾವ ಮಾಧ್ಯಮದಲ್ಲೂ ಹೇಳಿಲ್ಲ. ಅಂತಹ ರಹಸ್ಯ ವ್ಯಕ್ತಿಗಳನ್ನು ನಾವು ಹಿಂದಿನಿಂದ ನಿಮಗೆಲ್ಲ ಹೇಳ್ಕೊಡ್ತೀವಿ. ಯಾಕಂದರೆ ಪ್ರತಿಯೊಂದು ಕೂಡ ಶಾಸ್ತ್ರ ಆಧಾರದಲ್ಲೇ ನಡೆಯುತ್ತೆ ಹೊರತು ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಜ್ಞಾಪಕ ಇಟ್ಕೊಂಬಿಡಿ. ಇದನ್ನೇ ನಾವು ಜೀವನ ವಿಜ್ಞಾನ ಅಂತಂದರೆ ತಪ್ಪಾಗಲಾರ್ದು. ಈ ಜೀವನ ವಿಜ್ಞಾನ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕಲ್ತ್ಕೊಂಡಿದ್ರೆ ಮಾತ್ರನೇ ಜೀವನ ಯಾನ ತುಂಬ ಯಶಸ್ವಿ ಆಗ್ತಕ್ಕಂಥದ್ದು. ಅದಕ್ಕೆ ಈ ಜೀವನ ವಿಜ್ಞಾನವನ್ನು ನಿಮ್ಮ ಜೀವನ ಯಾನದಲ್ಲಿ ಬಳಸ್ಕೊಂಡ್ರೆ ನೀವು ಕೂಡ ಆ ಥರ 100 ಸಾವಿರಾರು ಕೋಟಿಗಳನ್ನು ಟರ್ನ್ ಓವರ್ ಮಾಡ್ಬೋದು. ಅದಕ್ಕೆ ಹಣೆ ಬರಹ ಪ್ರಾಪ್ತಿ ಅಂತಕ್ಕಂಥದ್ದು ಇತ್ತು ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ, ಜ್ಞಾಪಕ ಎಲ್ಲರೂ ಮಾಡೋಕ್ಕಾಗಲ್ಲ, ಪ್ರಾಪ್ತಿ ಇದು ಅಂತಂದಮೇಲೆ ಆ ಪ್ರಾಪ್ತಿಯನ್ನು ಹೇಗೆ ದ್ವಿಗುಣಗೊಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ. ಇವರು 100% ಸಕ್ಸಸ್ಫುಲ್ ಆಗ್ಬೋದು. ಏನೂ ಇಲ್ಲಪ್ಪ ಮಧ್ಯಮ ಮಟ್ಟದಲ್ಲಿ ಏನೋ ಮಾಡ್ತೀವಿ ಅಂತಕ್ಕಂಥವ್ರು ಒಂದು 50% ನಾವು ಹೇಳ್ಕೊಡ್ತಕ್ಕಂಥ ಈ ರಹಸ್ಯದಿಂದ ನೀವು ಯಶಸ್ವಿ ಆಗ್ಬೋದು. ನಮ್ಗೆ ಏನೂ ಗೊತ್ತಿಲ್ಲಪ್ಪ, ನಮಗೆ ಬಿಸ್ನೆಸ್ಸೇ ಮಾಡಬೇಕು, ನಮ್ಗೆ ಯಾವ ಕೆಲಸ ಗೊತ್ತಿಲ್ಲ ಅಂತಂದರೆ ಇದರಲ್ಲೊಂದು 30% ಎಲ್ಲ ರೀತಿಯವರು ಕೂಡ ಒಂದು ಗೇನನ್ನು ಪಡಿಬೋದು, ಅಂದರೆ ಲಾಭವನ್ನು ಪಡಿಬೋದು. ಅಂತಹ ರಹಸ್ಯ ಏನಿದೆ ಅಂತಂದರೆ, ಮೊದಲದಾಗಿ ನೀವು ಯಾವುದೇ ವ್ಯಾಪಾರವನ್ನು ಮಾಡಬೇಕು ಅಂತಂದಾಗ ಮೊದಲು ಮಾಡಬೇಕು ಕೆಲಸ ಏನಪ್ಪ ಅಂದರೆ, ಒಂದು ಕಂಪನಿ ನೇಮ್ ಏನು ಇಡ್ತಿದ್ದೀರಾ, ಯಾವ ರೀತಿ ಕಂಪ್ನಿ ನೇಮ್ ಇಡ್ತಿದ್ದೀರಾ, ನಿಮ್ಮ ಆ ಉದ್ಯೋಗ ಏನು, ನಿಮ್ಮ ಆ ವ್ಯವಹಾರ ಯಾವುದು, ನಿಮ್ಮ ವ್ಯಾಪಾರ ಯಾವುದು, ಆ ಕೆಟಗರಿಗೆ ಸಂಬಂಧಪಟ್ಟಂತಹ, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ನಿ ನೇಮನ್ನು ನೀವು ಇಡಬೇಕು ಅಂದಾಗ ಭಾಳ ಜನ ಏನು ಮಾಡೋದು, ದೇವ್ರ ಹೆಸರುಗಳು ಇಡೋದು, ತಂದೆ ತಾಯಿ ಹೆಸರು ಇಡೋದು, ಅದು ಇನ್ಯಾವುದೋ ಅಕ್ಷರಗಳು ಬರೀ ಆಲ್ಫಾಬೆಟಿಕ್ ಇಟ್ಕೊಂಡು
SLV ABC ಏನೋ ಮಾಡೋದು, ಈ ಥರ ಎಲ್ಲ ಮಾಡಿಬಿಡ್ತೀರ. ಆದರೆ ಅದಕ್ಕೆ ಅದರದೇ ಆದಂಥ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ. ನಾವು ಹೇಗೆ ಮಕ್ಕಳಿಗೆ ನೇಮ್ ಬಿಡಬೇಕು ಅಂದಾಗ ಅದೃಷ್ಟ ಸಂಖ್ಯೆ ಮತ್ತು ಆ ಹೆಸರಿರ್ತಕ್ಕಂಥ ಒಂದು ಅದೃಷ್ಟ ಇವೆಲ್ಲವನ್ನು ಹೇಗೆ ಕ್ರೋಢೀಕರಿಸಬೇಕು ಅಂತ ಹೇಳ್ತೀವೋ, ಅದೇ ರೀತಿ ಒಂದು ಕಂಪ್ನಿ ನೇಮನ್ನು ಸೆಟ್ ಮಾಡಬೇಕು ಕೂಡ ಈ ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ ನೀವು ಅದನ್ನು ಸೆಟ್ ಮಾಡ್ಕೋಬೇಕಾಗ್ತದೆ. ಇದು ಮೊದಲನೇ ಭಾಗ. ಯಾಕಂದರೆ ಯಾವುದೋ ಒಂದು ಕಂಪ್ನಿ ನೇಮು ಯಾವುದ್ಯಾವುದೋ ನಂಬರಲ್ಲಿತ್ತು ಅಂದರೆ ಆ ನಂಬರ್ ವೈಬ್ರೇಷನ್ ನಿಮ್ಮ ಜಾತಕಿಗೆ ನೆಗೆಟಿವ್ ಆಗಿತ್ತು ಅಂತಂದರೆ ನಿಮ್ಮಲ್ಲಿ ಅದೃಷ್ಟ ಇದ್ದರೂ ಕೂಡ ಆ ನೆಗೆಟಿವ್ ಎನರ್ಜಿಯ ವೈಬ್ರೇಷನ್ಸ್ ಏನಾಗುತ್ತೆ, ನಿಮ್ಮನ್ನು ಸೋಲೋ ಆಗಿ ಮಾಡ್ತದೆ, ನಿಮ್ಮನ್ನು ರೆಕಗ್ನೈಸ್ ಮಾಡೋಕ್ಕೆ ಬಿಡಲ್ಲ, ನೀವು ಅಭಿವೃದ್ಧಿ ಆಗಿ ಬಿಡೋದಿಲ್ಲ, ನಿಮ್ಮ ವ್ಯಾಪಾರ ಮಾರ್ಕೆಟಿಂಗ್ ಆಗೋದಕ್ಕೆ ಬಿಡೋದಿಲ್ಲ. ಈ ರೀತಿಯೆಲ್ಲ ಬಹಳಷ್ಟಿದ್ದಾವೆ. ಅದಕ್ಕೆ ವ್ಯಾಪಾರದಲ್ಲಿ ಅದೃಷ್ಟ ಕೊಡ್ತಕ್ಕಂತಹ ಗ್ರಹಗಳು ಅಂತ ಕಂಡಾಗ ಅದು 3, 5, 6 ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಮೇಯ್ನ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದೇ 5, 6. ಕೆಲವರಿಗೆ 6 ಸೆಟ್ ಆಗುತ್ತೆ, ಕೆಲವರು ಸೆಟ್ ಆಗಲ್ಲ. ಬಟ್ ನಂಬರ್ 5 ಬಂದು ಎಲ್ಲರಿಗೂ ಸೆಟ್ ಆಗ್ತದೆ. ಆದರೆ ಜಾತಕದಲ್ಲಿ ಬುಧ ಪಾಸಿಟಿವ್ ಆಗಿದ್ದರೆ ಮಾತ್ರ. ಬುಧ ನೆಗೆಟಿವ್ ಆಗಿದ್ದರೆ ನೀವು 5ನೇ ನಂಬರ್ ಇಟ್ಕೊಂಡ್ರೂ ಕೂಡ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರನೇ ಒಂದು ಕಂಪನಿಗೆ ನೇಮ್ ಇಡಬೇಕು ಅಂದಾಗ ನೀವು ಈ ಅದೃಷ್ಟ ಸಂಖ್ಯೆಯನ್ನು ಬಳಸ್ಕೋಬೇಕು. ಒಂದು. ಎರಡನೇದು, ಈಗ ಕಂಪನಿ ಓಪನ್ ಮಾಡಿದ್ದೀವಿ, ಒಂದು ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ಪ್ರಾಡಕ್ಟ್ ಹೆಸರು ಕೂಡ ಅದೃಷ್ಟ ಸಂಖ್ಯೆಗೆ ಸೆಟ್ ಮಾಡ್ಕೋಬೇಕು. ಆ ಅದೃಷ್ಟ ಸಂಖ್ಯೆ ಆ ಪ್ರಾಡಕ್ಟ್ಗೆ ಮ್ಯಾಚಬಲ್ ಆಗಬೇಕು ಮತ್ತು ಆ ವೈಬ್ರೇಷನ್ಸ್ ಕೂಡ ಅದಕ್ಕೆ ಕರೆಕ್ಟಾಗಿ ಅದೃಷ್ಟ ತರುವಂಥ ಆಗಬೇಕು. ಒಂದು ಕಂಪನಿ ನೇಮ್ ಅಂತಕ್ಕಂಥದ್ದು ಬ್ರ್ಯಾಂಡಿಂಗ್ ಆಗಬೇಕು ಅಂದಾಗ ನಾವು ಮಾರ್ಕೆಟಿಂಗ್ ಮಾಡಬೇಕು. ಆ ಮಾರ್ಕೆಟಿಂಗಲ್ಲಿ ಆ ಕಂಪನಿ ನೇಮು ಬ್ರ್ಯಾಂಡ್ ಆಯಿತು ಅಂದಾಗ ನಿಮಗೆ ಧಾರಾಳವಾಗಿ ಅವಕಾಶಗಳು ಹರಿದು ಬರ್ತದೆ, ಧಾರಾಳವಾಗಿ ನಿಮಗೆ ಬಿಸ್ನೆಸ್ ಹರಿದು ಬರ್ತದೆ, ಧಾರಾಳವಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗ್ತದೆ. ಹಾಗೆಯೇ ಒಂದು ಪ್ರಾಡಕ್ಟ್ ಅಂತಕ್ಕಂಥ ನಾವು ಲಾಂಚ್ ಮಾಡಬೇಕು ಅಂತಂದಾಗ ಆ ಪ್ರಾಡಕ್ಟ್ಗೆ ಇರ್ತಕ್ಕಂಥ ಒಂದು ನೇಮ್ ಕೂಡ ಅಷ್ಟೇ ಒಂದು ಲಕ್ಕಿ ನಂಬರಲ್ಲಿ ಇರಬೇಕು, ಆ ಲಕ್ಕಿ ಕಲ್ಲರ್ಲಿರಬೇಕು. ಇದು ಬಹಳ ನೆನ್ಪಿಟ್ಕೊಳ್ಳಿ. ಇವತ್ತು ಮಾರುಕಟ್ಟೆಯನ್ನು ನೀವು ಗಮನಿಸಿದಾಗ, ವ್ಯಾಪಾರವನ್ನು ಗಮನಿಸಿದಾಗ ಆ ಕಮರ್ಷಿಯಲ್ ದೃಷ್ಟಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಆ ಕಮರ್ಷಿಯಲ್ ಬದಲಾವಣೆಗಳು ಆಗ್ತಕ್ಕಂತಹ ಆ ಒಂದು ವ್ಯತ್ಯಾಸಗಳು ನೀವು ಎಲ್ಲ ಕಾಲಮಾನದಲ್ಲಿ ನೋಡಿಕೊಂಡೇ ಬರ್ತಾ ಇದ್ದೀರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಮಾರ್ಕೆಟಲ್ಲಿ ಬರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ಹೆಚ್ಚು ದಿನ ನಿಂತ್ಕೊಳ್ಳಲ್ಲ. ಕೆಲವು ತುಂಬ ಐ ಪಿಚ್ಚಲ್ಲಿ ಹೋಗ್ತವೆ, ಕೆಲವೊಂದು ಹಾಗೆ ಬಿದ್ದು ಹೋಗ್ತವೆ, ಕೆಲವೊಂದು ಹಿಂದೆಲ್ಲ ಇದ್ದಿದ್ದು ಎಲ್ಲಿ ಹೋಗಿದ್ದೇವೆ ಅಂತ ಗೊತ್ತಾಗಲ್ಲ. ಯಾಕಂದರೆ ಕೆಲವು ಹೆಸರುಗಳನ್ನೆಲ್ಲ ನಾವು ಮಾಧ್ಯಮದಲ್ಲಿ ಹೇಳೋಕ್ಕಾಗದೇ ಇರೋದ್ರಿಂದ ಜಸ್ಟ್ ನೀವು ಆ ಮಾರ್ಕೆಟನ್ನು ಅನಲೈಸ್ ಮಾಡ್ತಾ ಬನ್ನಿ. ಎಷ್ಟು ಕಂಪ್ನಿಗಳು ಇವತ್ತವರೆಗೂ ನಿಂತ್ಕೊಂಡಿದ್ದಾವೆ, ಎಷ್ಟು ಪ್ರಾಡಕ್ಟ್ಗಳು ಇವತ್ತವರೆಗೂ ಚಾಲ್ತಿಲಿದ್ದಾವೆ, ಎಷ್ಟು ಪ್ರಾಡಕ್ಟು ಎಷ್ಟು ಕಂಪ್ನಿಗಳು ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಯಜಮಾನ ತಂದುಕೊಡ್ತಾ ಇದ್ದಾವೆ. ಇವೆಲ್ಲ ಲೆಕ್ಕ ಹಾಕಿದಾಗ ಎಷ್ಟೋ ಉಳ್ಕೊಳ್ತವೆ, ಎಷ್ಟೋ ಬಾಕ್ಲು ಹಾಕೊಳ್ತವೆ, ಎಷ್ಟೋ ಮುಚ್ಚೋಗ್ತವೆ. ಆದರೆ ಇದೆಲ್ಲ ಆಗ್ತಕ್ಕಂಥ ಒಂದು ಏರಿಳಿತಗಳ ಕಾರಣ ಏನು ಅಂತ ತಗೊಂಡಾಗ ಅದು ನಮ್ಮ ಗ್ರಹಗತಿಗಳು. ನಾವು ಈ ನಿಯಮಗಳನ್ನು ಫಾಲೋ ಮಾಡದೇ ಇರೋದ್ರಿಂದ, ಆ ನಿಯಮಗಳಲ್ಲಿ ಆಗ್ತಕ್ಕಂತಹ ಒಂದು ನೆಗೆಟಿವ್ ಬದಲಾವಣೆಗಳಿಂದ ನಾವು ನಮ್ಮ ಕಂಪನಿ ಆಗಿರ್ಬೋದು, ನಮ್ಮ ಒಂದು ಪ್ರಾಡಕ್ಟ್ ಆಗಿರ್ಬೋದು ಹೆಚ್ಚು ದಿನ ಮಾರ್ಕೆಟಲ್ಲಿ ಇರೋದಿಲ್ಲ. ಕೆಲವು ಅದೃಷ್ಟ ತುಂಬ ಚೆನ್ನಾಗಿದ್ರೆ ಏನು ನೋಡೋದು ಬೇಡ, ಫಟ ಅಂತ ಹೋಗ್ತಾ ಇರ್ತದೆ. 1 ಲಾರಿಯಿಂದ 500 ಲಾರಿ ಆಗಿಬಿಡ್ತೈತೆ, ಒಂದು ಕಚೇರಿಯಿಂದ 100 ಕಚೇರಿಗಳಾಗ್ಬಿಡ್ತವೆ, ಒಂದು ಮೆಡಿಕಲ್ ಶಾಪಿಂದ 100 ಮೆಡಿಕಲ್ ಶಾಪ್ ಆಗಿಬಿಡ್ತೈತೆ, ಒಂದು ಬಟ್ಟೆ ಅಂಗಡಿಯಿಂದ 100,000 ಬಟ್ಟೆ ಅಂಗಡಿ ಆಗ್ತವೆ, ಒಂದು ಹೋಟೆಲಿಂದ 100 ಹೋಟೆಲ್ಗಳಾಗ್ಬಿಡ್ತವೆ. ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಆ ಕಂಪನಿ ನೇಮು ಅಥವಾ ಆ ಪ್ರಾಡಕ್ಟ್ ನೇಮು ಅಥವಾ ಆ ಸಂಸ್ಥೆಯ ನೇಮ್ ಮೇಲೆ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ ಅಂತಂದರೆ ನಾವು ಅದರ ಬಗ್ಗೆ ಒಂದಷ್ಟು ಜ್ಯೋತಿಷ ಸಂಖ್ಯಾಶಾಸ್ತ್ರ ಪ್ರಕಾರ ನಾವು ಗಮನ ಕೊಡಬೇಕು. ಈ ಕಂಪನಿ ಮತ್ತು ಪ್ರಾಡಕ್ಟನ್ನು ಮಾಡಬೇಕು ಅಂದಾಗ ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಯಾರ ಹೆಸರಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಭಾಳ ಜನ ನೋಡಿ, ನಾವು ಹಿಂದಿನ ವಾರಲ್ಲೇ ಹೇಳ್ಕೊಂಡು ಬಂದ್ವಿ, ನೀವು ಹೆಂಡತಿ ಹೆಸರಿನಲ್ಲಿ ಮಾಡ್ತಿರೋ, ಗಂಡನ ಹೆಸರಲ್ಲಿ ಮಾಡ್ತಿರೋ, ತಂದೆ ಹೆಸರಲ್ಲಿ ಮಾಡ್ತಿರೋ, ತಾಯಿ ಹೆಸರಲ್ಲಿ ಮಾಡ್ತಿರೋ, ಮಕ್ಕಳ ಹೆಸರಲ್ಲಿ ಮಾಡ್ತಿರೋ, ಅವ್ರಿಗೆ ಆ ಬಿಸ್ನೆಸ್ಸು ಅಥವಾ ಆ ಉದ್ಯೋಗ ಅಥವಾ ವ್ಯವಹಾರ ಅಂತಕ್ಕಂಥ ಪ್ರಾಪ್ತಿ ಯೋಗ ಇರಬೇಕು. ಆ ಪ್ರಾಪ್ತಿ ಯೋಗ ಇಲ್ಲದೆ ನಾನು ಅಮ್ಮನ ಹೆಸರಲ್ಲಿ ಮಾಡ್ತೀನಿ, ಅಪ್ಪನ ಹೆಸರಲ್ಲಿ ಮಾಡ್ತೀನಿ ಅಂತಂದರೆ ಬಾಕ್ಲು ಹಾಕೊಳ್ಳೋದು ಗ್ಯಾರಂಟಿ. ಆ ಪ್ರಾಪ್ತಿ ಇರ್ತಕ್ಕಂಥ ಯೋಗದವ್ರ ಜೊತೆ ಮಾಡ್ತು ಅಂದಾಗ 100% ಯಶಸ್ವಿ ಗ್ಯಾರಂಟಿ. ಅದಕ್ಕೆ ಯಾರ ಹೆಸರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಬೇಕು. ಇದು ನಿರ್ಧಾರ ಮಾಡಿ ಅದನ್ನು ಬಳಕೆಗೆ ತೊಗೊಂಬರೋಕ್ಕಿಂತ ಮುಂಚೆ ನಿಮಗೆ ಯಾವುದು ಕಾಲದೋಷ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಕಾಲದೋಷ ಅಂದರೆ ಶನಿ, ರಾಹು, ಕೇತು, ಮಂಗಳ, ಚಂದ್ರ ಇವೆಲ್ಲ ಕಾಲದೋಷ ಪರಿಮಿತಿಯಲ್ಲಿ ಬರ್ತಕ್ಕಂಥದ್ದು.
ಈಗ ಒಂದು ಪ್ರಾಡಕ್ಟು, ಒಂದು ಕಂಪನಿಯನ್ನು ಅತ್ಯುನ್ನತವಾದ ಮಟ್ಟಕ್ಕೆ ತೊಗೊಂಡೋಗೋದಕ್ಕೆ ಈ ಬಿಸ್ನೆಸ್ ಯೋಗ ಇರತಕ್ಕಂಥವ್ರು ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಎಲ್ಲ ಒಂದು 3 ಭಾಗದಲ್ಲಿ ಯಾರ ಹೆಸರು ಮಾಡಬೇಕು, ಯಾವ ಕಂಪ್ನಿ ನೇಮ್ ಇಟ್ಕೋಬೇಕು, ಯಾವ ಒಂದು ಪ್ರಾಡಕ್ಟ್ನ ನಾವು ರಿಲೀಸ್ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ಎಲ್ಲ ಆದಮೇಲೆ ಒಂದು ವಾಸ್ತು ಪ್ರಕಾರ ಒಂದು ಕಚೇರಿಯನ್ನು ನಾವು ಹೊಂದಬೇಕು. ಅದು ಫ್ಯಾಕ್ಟ್ರಿ ಆಗಿರ್ಬೋದು, ನಿರ್ಮಾಣ ಸಂಸ್ಥೆ ಆಗಿರ್ಬೋದು, ಅಥವಾ ಒಂದು ಕಚೇರಿ ಆಫೀಸ್ ಆಗಿರ್ಬೋದು. ನಾವು ವಾಸ್ತು ಪ್ರಕಾರ ನಡ್ಕೋಬೇಕು. ಇವೆಲ್ಲ ಒಂದೊಂದೊಂದು ರೂಲ್ಸ್ ರೆಗ್ಯುಲೇಷನ್ಸ್. ಒಂದು ವ್ಯಾಪಾರ ಉದ್ದಿಮೆ ಯಶಸ್ವಿ ಆಗಬೇಕು ಅಂದಾಗ ಇವೆಲ್ಲ ನಿಯಮ ಫಾಲೋ ಮಾಡಬೇಕು. ಭಾಳ ಜನ ಕೇಳ್ಬೋದು, ಇವೆಲ್ಲ ಏನು ಫಾಲೋ ಮಾಡಿಲ್ಲ ನಾವು, ನಮ್ಮ ಮನಸ್ಸು ಬಂದು ಇಟ್ಬಿಟ್ಟು ಒಂದು ನೇಮು ಫುಲ್ಲು ಸೂಪರ್ ಆಯಿತು, ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ವಿ, ಏನು ಕಿತ್ಕೊಂಡು ಹೋಗ್ತಾ ಇದೆ, ಯಾವುದೋ ಒಂದು ಆಫೀಸ್ ಮಾಡಿದ್ವಿ, ತುಂಬ ಚೆನ್ನಾಗಿದ್ದೀವಿ ಅಂದರೆ ನಾನು ಆಗಲೇ ಹೇಳಿದ್ದೀನಿ ಅದೃಷ್ಟ ಇರಬೇಕು ಅಂತ. ಅದೃಷ್ಟದ ಪರಿಣಾಮ ಜಾಸ್ತಿ ಇದ್ದರೆ ನೀವೇನು ನೋಡಬೇಕಲ್ಲ ಅದೇ ಕರ್ಕೊಂಡು ಹೋಗುತ್ತೆ ನಿಮಗೆ. ಯಾವ ಥರ ನೇಮ್ ಇಟ್ಕೋಬೇಕು ಅದು ಹೇಳ್ಕೊಡುತ್ತೆ, ಯಾವ ಥರ ಪ್ರಾಡಕ್ಟ್ ಮಾಡಬೇಕು ಅದು ಹೇಳ್ಕೊಡುತ್ತೆ ನಿಮಗೆ, ಯಾವ ಥರ ಡೈರೆಕ್ಷನ್ಗೆ ಹೋಗಬೇಕು ಅದೇ ನಿಮ್ಗೆ ತೋರಿಸ್ಕೊಡುತ್ತೆ. ನೀವೇನು ಮಾಡೋದೇ ಬೇಡ. ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಎನರ್ಜಿ. ಆದರೆ ಪಾಸಿಟಿವ್ ಎನರ್ಜಿ ಇದ್ದು ನೆಗೆಟಿವ್ ಎನರ್ಜಿ ಇತ್ತು ಅಂದಾಗ ಏನಾಗ್ತದೆ, ನಾವು ಈ ರೀತಿ ಎಲ್ಲ ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ ಅದೃಷ್ಟವನ್ನು. ಅದಕ್ಕೆ ಇವೆಲ್ಲ ಅದೃಷ್ಟದ ಬಗೆಗಳಿವೆಲ್ಲ. ಇದಾದ ಮೇಲೆ ವಿಶೇಷವಾಗಿ ಆ ಒಂದು ವಾಸ್ತು ಪ್ರಕಾರ ಯಾವ್ಯಾವ ಜಾಗದಲ್ಲಿ ಏನು ಬರಬೇಕು ಇವೆಲ್ಲ ಮಾಡ್ಕೊಂಡಾದ್ಮೇಲೆ ಭಾಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಮುಹೂರ್ತ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಮುಹೂರ್ತ. ಯಾಕಂದರೆ ಮಕ್ಕಳು ಬರ್ತಾಗ್ತಿದೆ ಅಂದಾಗೆ ನಾವು ಇಂಥ ಡೇಟಲ್ಲಿ ಈ ಅದೃಷ್ಟ ಐತೆ, ಇಂಥ ಡೇಟಲ್ಲಿ ಈ ಅದೃಷ್ಟ ಐತೆ ಅಂತೇಳಿ ನಾವು ಪ್ರತಿನಿತ್ಯ ಕಾರ್ಯಕ್ರಮ ಹೇಳ್ತಾ ಇದ್ದೀವಿ. ಕೆಲವ್ರಿಗೆ ಅದೃಷ್ಟವಂತರಾಗಿರ್ತಾರೆ, ಕೆಲವ್ರು ದುರದೃಷ್ಟವಂತರಾಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ ಅದು. ಆದರೆ ಮುಹೂರ್ತ ಅಂತಕ್ಕಂಥದ್ದು ನಮ್ಮ ಕೈಲಿದೆ. ಮಗು ಹುಟ್ಟಿಸೋದು ನಮ್ಮ ಕೈಲಿಲ್ಲ, ಮಗು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಆದರೆ ಮಗು ಹುಟ್ಟಿಸೋನು ಯಾರು? ಭಗವಂತ. ಆದರೆ ನಾವು ಒಂದು ಪ್ರಾಡಕ್ಟು, ಒಂದು ಕಂಪ್ನಿ ಅಂತಕ್ಕಂಥ ಮಗುವನ್ನು ನಾವು ಇಂಥ ದಿನದಲ್ಲೇ ನಾವು ಲಾಂಚ್ ಮಾಡಬೇಕು ಅನ್ನೋದು ಒಂದು ಅದ್ಭುತ ಮುಹೂರ್ತ ನಮ್ಮ ಕೈನಲ್ಲಿದೆ. ನಿಜ ತಾನೇ? ಇವತ್ತು ವರಮಹಾಲಕ್ಷ್ಮಿ ಅಂತ ಬಂದ ತಕ್ಷಣ ಶುರು ಮಾಡ್ಕೊಂಡ್ಬಿಡ್ದು ಒಂದು ಕಂಪ್ನಿ ನೇಮು. ವರಮಹಾಲಕ್ಷ್ಮಿ ಯಾವ ಡೇಟಲ್ಲಿ ಬಂದಿದೆ, ಯಾವ ನಕ್ಷತ್ರದಲ್ಲಿ ಬಂದಿದೆ ಗೊತ್ತಿಲ್ಲ. ಸಂಕ್ರಾಂತಿ ಬಂದಿದೆ ಈ ವರ್ಷ, ಆಯಿತು ಸಂಕ್ರಾಂತಿನ ಓಪನ್ ಮಾಡಿಬಿಡ್ತೀನಿ, ಒಳ್ಳೆ ದಿನ ಹಬ್ಬ ಅಂಥೇಳಿ ಯಾವುದೋ ದಿನ ಓಪನ್ ಮಾಡಿಬಿಡೋದು. ಯುಗಾದಿ ಬಂತು, ಹೊಸ ವರ್ಷ ಹಬ್ಬ ತುಂಬ ಚೆನ್ನಾಗಿದೆ, ಇಲ್ಲಿಂದ ಎಲ್ಲ ಹೊಸ ನಡೀತೆ ಅಂತೇಳಿ ಅಲ್ಲಿ ಓಪನ್ ಮಾಡಿಬಿಡೋದು. ಅಥವಾ ಇನ್ಯಾವುದೋ ಒಂದು ಒಳ್ಳೊಳ್ಳೆ ದಿನಗಳಲ್ಲಿ ಅದನ್ನು ಓಪನ್ ಮಾಡಿಬಿಡೋದು. ಇವೆಲ್ಲ ಪ್ರಯೋಜನ ಇಲ್ಲ. ಮೊದಲು ಡೇಟ್, ನಿಮ್ಮ ಲಕ್ಕಿ ನಂಬರ್ ಸೂಟಬಲ್ ಆಗ್ತಕ್ಕಂಥ ಡೇಟ್, ಬರ್ತ್ ನಂಬರ್ ಆ್ಯಂಡ್ ಫ್ಯೂಚರ್ ನಂಬರ್. ಇದಕ್ಕೆ ಮುಂಚೆ ವ್ಯಾಪಾರಕ ಕಾರಕ ಗ್ರಹಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ವ್ಯಾಪಾರ ಕಾರಕ ಗ್ರಹಗಳು ಯಾವುದು ಅಂದರೆ 5, 6 ಇದನ್ನು ಬಿಟ್ಕೊಳ್ಳಿ. ಇದಾದಮೇಲೆ ನಂಬರ್ 3, ಇದಾದಮೇಲೆ ನಂಬರ್ 1 ನೆನ್ಪಿಟ್ಕೊಳ್ಳಿ. ಇಷ್ಟು ನಂಬರ್ ಬಿಟ್ಟರೆ ಇನ್ನೊಂದು ಅದ್ಭುತವಾದ ನಂಬರ್ ಅಂದರೆ ನಂಬರ್ 2. ಯಾಕಂದರೆ ಮನಸ್ಸಿಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ ನಾವು. ಚಂದ್ರ. ಈ ಥರ ಈ ವ್ಯಾಪಾರಕ ಕಾರಕ ಗ್ರಹಗಳಾದಂತಹ ಈ 2 ಸಂಖ್ಯೆಗಳನ್ನು ನಾವು ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ಗೆ ಸೆಟ್ ಮಾಡ್ಕೋಬೇಕು. ಇದನ್ನು ಸೆಟ್ ಮಾಡ್ಕೊಂಡು ಜೊತೆಗೆ ಈ ಸೆಟ್ ಮಾಡ್ತಕ್ಕಂಥ ಯಾವ ನಕ್ಷತ್ರ ಜೊತೆ ಬರ್ತದೆ. ನಕ್ಷತ್ರಗಳು ವೆರಿ ವೆರಿ ಇಂಪಾರ್ಟೆಂಟು. ನಾನು ಮುಂದಿನ ಸಂಚಿಕೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ನಕ್ಷತ್ರಗಳಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು, ಯಾವ ನಕ್ಷತ್ರಗಳಲ್ಲಿ ಕಂಪ್ನಿಯನ್ನು ಓಪನ್ ಮಾಡಬೇಕು, ಇವೆಲ್ಲ ಹೇಳ್ಕೊಡ್ತೀನಿ. ಇದೆಲ್ಲ ಆದಮೇಲೆ ಆ ತಾರಾಬಲ ಮತ್ತು ಆ ಒಂದು ಅದೃಷ್ಟದ ಒಂದು ಸಂಯೋಗವನ್ನು ನೋಡ್ಕೋಬೇಕು. ಈ ಥರ ಎಲ್ಲ ಒಂದು ಅದ್ಭುತವಾದ ಮುಹೂರ್ತವನ್ನು ಸೆಟ್ ಮಾಡಿಕೊಂಡು ಆ ಮುಹೂರ್ತ ದಿನ ನಾವು ಆ ಒಂದು ಏನು ವ್ಯಾಪಾರವನ್ನು ಅಥವಾ ಫ್ಯಾಕ್ಟ್ರಿಯನ್ನು ಅಥವಾ ಪ್ರಾಡಕ್ಟನ್ನು ನಾವು ಲಾಂಚ್ ಮಾಡಬೇಕು. ಭಾಳ ಜನ ಏನು ಮಾಡ್ತಾರೆ ಅಂದರೆ ಇವತ್ತು ಬೋರ್ಡೇ ಬರೆಸಿರಲ್ಲ, ಕಂಪ್ನಿ ನೇಮೇ ಇಟ್ಟಿರಲ್ಲ, ಆಫೀಸ್ ಮಾಡಿಬಿಟ್ಟು ಹೋಗಲ್ಲಬಿಟ್ಟು ಗಂಟೆ ಆಳಿಸ್ಬಿಟ್ಟು ಗೋವಿಂದಾಯನಮ್ಮ ಅಂದ್ಬಿಡ್ತಾರೆ. ಅದು ಯಾವುದೇ ಕಾರಣಕ್ಕೂ ಪ್ರಯೋಜನ ಇಲ್ಲ. ನಾನು ಹೇಳಿದಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡ್ಕೊಂಡು ಬಂದಿರಬೇಕು. ನೇಮ್ ಇಡಬೇಕು, ಅದನ್ನು ಪ್ರಾಡಕ್ಟ್ನ ಯಾವ ನೇಮಲ್ಲಿ ಮಾಡ್ಕೋಬೇಕು, ಮತ್ತು ಅದಕ್ಕೆ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಕೊಡಬೇಕು. ಯಾವ ಕಲರು ಅದೃಷ್ಟ ಬಣ್ಣ, ದುರದೃಷ್ಟ ಬಣ್ಣ ಅಂತ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಆ ಥರ ಎಲ್ಲ ಬಣ್ಣ ಸೆಟ್ ಮಾಡಿಕೊಂಡು ಅಕ್ಷರಗಳನ್ನ ಬರೆಸಬೇಕು. ಅದು ಒಂದು ಒಳ್ಳೆ ಅಟ್ರಾಕ್ಟ್ ಆಗೋ ಥರ ಇರಬೇಕು. ನೋಡಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ನೋಡ್ತಾರೆ ಅಟ್ರಾಕ್ಟ್ ಆಗಿರಬೇಕು. ಸುಮ್ಮನೆ ಏನೇನೋ ಡೊಂಕ ಪಂಕ ಎಲ್ಲ ಹೋಗ್ಬಿಟ್ಟು ತೊಗೊಂಡೋಗಿ ಬರೆದು ಮಾಡೋದಲ್ಲ. ಈ ಥರ ಎಲ್ಲ ಮಾಡಿಕೊಂಡು ನಾವು ಒಂದು ಒಳ್ಳೆ ನಿಗದಿತ ಒಳ್ಳೆ ನಕ್ಷತ್ರ, ಒಳ್ಳೆ ದಿನ, ಒಳ್ಳೆ ರಾಶಿ, ಒಳ್ಳೆಯ ಒಂದು ದಿನ ಇರತಕ್ಕಂಥ ದಿನ ಮುಹೂರ್ತವನ್ನು ಮಾಡಬೇಕು. ಮುಹೂರ್ತವನ್ನು ಮಾಡಿ ಆ ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕು. ಇಲ್ಲಿ ಒಂದು ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂದಾಗ ನಾವು ಬಹಳ ಒಳ್ಳೆಯ ಮುಹೂರ್ತವನ್ನು ಇಡಬೇಕು. ಆ ಮುಹೂರ್ತವೇ ಮೊದಲನೇ ಮಗುವಿನ ಹುಟ್ಟಿನ ರೀತಿ ಅದೃಷ್ಟ ದಿನಾಂಕ ಅಂತಕ್ಕಂಥದ್ದು. ಅದೃಷ್ಟ ದಿನಾಂಕ, ಅದೃಷ್ಟ ನಕ್ಷತ್ರ,
ಅದೃಷ್ಟ ದಿನದಲ್ಲಿ, ಅದೃಷ್ಟದ ಗಳಿಗೆಯಲ್ಲಿ ನಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ನಮಗೆ ಇಡೀ ಜೀವನದಲ್ಲಿ ವಂಶ ಪಾರಂಪರ್ಯ ನಮಗದು ಅದ್ಭುತವಾದ ಯೋಗವನ್ನು ತಂದುಕೊಡ್ತದೆ. ಅದಕ್ಕೆ ಮುಹೂರ್ತ ಭಾಗ ಅಂತಕ್ಕಂಥದ್ದು ಬರೀ ಮದುವೆಗೆ ಮಾತ್ರ ಸೀಮಿತ ಅಲ್ಲ. ಮದುವೆಗಳಲ್ಲೂ ಎಡವಟ್ಟು ಮಾಡ್ತೀರಿ, ಆ ಬಿಸ್ನೆಸ್ಸಲ್ಲಿ ಎಡವಟ್ಟು ಮಾಡ್ಕೊಂಡ್ರೆ ಆ ಯಾವ ಒಂದು ನೆಗೆಟಿವ್ ಆಗಿರ್ತಕ್ಕಂಥ ದಿನಾಂಕಗಳಲ್ಲಿ ನೀವು ಪ್ರಾರಂಭ ಮಾಡಿದ್ದೀರಿ, ಆ ನೆಗೆಟಿವಿಟಿ ಆ ಒಂದು ಸಂಸ್ಥೆ, ಆ ಒಂದು ಪ್ರಾಡಕ್ಟು, ಆ ಒಂದು ಕಂಪನಿ ಮೇಲೆ ಬಹಳ ಘೋರವಾದಂತಹ ಒಂದು ಫಲಿತಾಂಶವನ್ನು ಕೊಡ್ತದೆ ಅಂತಂದರೆ ಅದಕ್ಕೆ ಎಷ್ಟೋ ಕಂಪನಿಗಳು ಮಾರ್ಕೆಟಿಗೆ ಬರ್ತವೆ, ಮಾರ್ಕೆಟಿಂದ ಹೋಗ್ತವೆ. ಎಷ್ಟೋ ಪ್ರಾಡಕ್ಟ್ಗಳು ಮಾರ್ಕೆಟಿಗೆ ಬರ್ತದೆ, ಮಾರ್ಕೆಟಿಂದ ಆಚೆ ಹೋಗ್ತವೆ. ಆದರೆ ನಿಮಗೆ ಬಂದ ಲಾಭ ಏನೋ ನಿಮಗೆ ಗೊತ್ತಿಲ್ಲ. ಅದರಿಂದ ಈ ರೂಟಲ್ಲಿ ಹೋಗ್ತಕ್ಕಂಥದ್ದು ಬಹಳ ಬಹಳ ಒಳ್ಳೆಯದು. ಇದಾದ ಮೇಲೆ ಒಂದು ಪ್ರಾಡಕ್ಟನ್ನು ನಾವು ರಿಲೀಸ್ ಮಾಡಬೇಕು ಅಂದ ತಕ್ಷಣ ಸುಮ್ಮನೆ ರಿಲೀಸ್ ಮಾಡಿ ಇಟ್ಬಿಡೋದಲ್ಲ. ಆ ಪ್ರಾಡಕ್ಟ್ ಅವತ್ತಿನ ದಿವಸ ಸೇಲ್ ಆಗಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಎಷ್ಟೋ ಜನ ಬೋರ್ಡ್ ಇಟ್ಟು ಎಲ್ಲ ಮಾಡಿರ್ತೀರ, ಪರ್ಫೆಕ್ಟ್ ಮಾಡಿರ್ತೀರ, ಪೂಜೆ ಮಾಡಿಬಿಟ್ಟು ಬಾಗ್ಲು ಹಾಕ್ಬಿಟ್ಟು ಹೋಗ್ತೀರ, ಶುರು ಮಾಡಿದ್ದೀವಿ ಅಂತ. ಅದು ಶುರು ಅಲ್ಲ, ಆಯಿತಾ? ಆ ರೀತಿ ಶುರು ಅಲ್ಲ. ಒಂದು ಪ್ರಾಡಕ್ಟು ಆ ಟೈಮು ಗಳಿಗೆನಲ್ಲಿ ಹೊರಗಡೆ ಸೇಲ್ ಆಗಬೇಕು. ನಾವು ಸೇಲ್ಗೋಸ್ಕರನೇ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಅದು ಸೇಲ್ ಆಗಬೇಕು. ಸೇಲ್ ಆಗೋ ಥರ ಮುಂಚಿತವಾಗಿ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದು ಒಂದು. ಇಲ್ಲ, ನಾನು ಮಿಷಿನ್ ಇಟ್ಟು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀನಿ, ಮಿಷಿನಿಗೆಲ್ಲ ಪೂಜೆ ಮಾಡಿದ್ದೀನಿ, ಪೂಜೆ ಮೇಲೆ ಬಾಗ್ಲು ಹಾಕೊಂಡು ಹೋಗ್ಬಿಟ್ಟು ನಾಳೆಯಿಂದ ಶುರು ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಅಲ್ಲ. ಆ ಮಿಷಿನ್ ಅವತ್ತು ಸ್ಟಾರ್ಟ್ ಮಾಡಬೇಕು. ಆ ಪ್ರಾಡಕ್ಟು, ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟು, ಆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಏನಿದೆ, ಆ ಮಿಷಿನ್ ಏನಿದೆ ಅವತ್ತು ಚಾಲ್ತಿಗೆ ಬರಬೇಕು. ಆ ಕ್ಷಣದಲ್ಲಿ ಚಾಲ್ತಿಗೆ ಬರಬೇಕು. ಅದು ಇದು. ಇಲ್ಲ, ಯಾವುದೋ ಲೇವಾದೇವಿ ಮಾಡ್ತಾ ಇದ್ದೀವಿ, ವ್ಯವಹಾರ ಮಾಡ್ತಾ ಇದ್ದೀವಿ, ಯಾವುದೋ ಅಗ್ರಿಮೆಂಟ್ ಆಗ್ತಾ ಇದ್ದೀವಿ, ಆಯ್ತು ಇವತ್ತೆಲ್ಲ ಪೂಜೆ ಮಾಡಿಬಿಟ್ಟಿದ್ದೀವಿ, ನಾವು ಇವತ್ತು ಬಾಗ್ಲು ಹಾಕೊಂಡು ನಾಳೆ ಮಾಡ್ತೀವಿ ಅಂತಂದರೆ ಹಂಗಲ್ಲ. ಆ ಲೇವಾದೇವಿ ವ್ಯವಹಾರವನ್ನು ಅವತ್ತೇ ಪ್ರಾರಂಭ ಮಾಡಬೇಕು. ಒಂದು ಕೊಡೋದೋ ತಗೊಳ್ಳೋದೋ ಮಾಡಬೇಕು. ಈ ರೀತಿ ಆ ಟೈಮು ಗಳಿಗೆ, ಆ ಒಂದು ಡೇಟು, ಆ ಒಂದು ಅದೃಷ್ಟದ ನಕ್ಷತ್ರಗಳಲ್ಲಿ ನಾವು ಏನು ಬದಲಾವಣೆಗಳನ್ನ ಮಾಡ್ತೀವಿ, ಆ ಬದಲಾವಣೆಗಳ ಪ್ರಭಾವಗಳು ಡೇಟು ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಅದೃಷ್ಟಕರವಾದಂಥ ಬದಲಾವಣೆ ಆಗಿದ್ದರೆ ನಿಮಗೆ ಜೀವನದಲ್ಲಿ ಯಾವತ್ತೂ ಬಿಸ್ನೆಸ್ ಫೇಲ್ಯೂರ್ ಇಲ್ಲ. ಕಾಲದೋಷ ಬಂದಾಗ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಬಟ್ ನೀವು ಸ್ಟಾರ್ಟ್ ಮಾಡೋ ಡೇಟ್ ಇದೆಯಲ್ವಾ, ಸ್ಟಾರ್ಟ್ ಮಾಡೋ ಮುಹೂರ್ತ ಇದೆಯಲ್ವಾ, ಭಾಳ ಅದ್ಭುತವಾದ ಯೋಗವನ್ನು ತಂದುಕೊಡ್ತದೆ. ಅದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ವರ್ಷಕ್ಕೆ 180-190 ಸಿನಿಮಾಗಳು ಬರ್ತವೆ. ಅದರಲ್ಲಿ ಗೆಲ್ಲೋದೆಷ್ಟು ಗೊತ್ತಾ? 5-6 ಸಿನಿಮಾಗಳು ಮಾತ್ರನೇ. ಯಾಕೆ ಮಿಕ್ಕ ಅಷ್ಟು 170-180 ಸಿನಿಮಾಗಳು ಯಾಕೆ ಫ್ಲಾಪ್ ಆಗ್ತಾ ಇದ್ದಾವೆ? ಅದನ್ನು ಮುಂದಿನ ಸಂಚಿಕೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಮುಹೂರ್ತ ಸರಿಯಾಗಿಟ್ಟಿರಲ್ಲ, ಮಗುವಿನ ಜನನ ತಾರೀಕು ಸರಿ ಇರಲ್ಲ, ಆ ಕಂಪ್ನಿಯ ಜನನ ತಾರೀಕು ಸರಿ ಇರಲ್ಲ, ಆ ಪ್ರಾಡಕ್ಟ್ನ ಜನನ ತಾರೀಕು ಸರಿ ಇರಲ್ಲ, ಆ ಸಿನಿಮಾದ ಜನನ ಪ್ರಾಡಕ್ಟ್ ಟೈಮು ಚೆನ್ನಾಗಿರಲ್ಲ. ಈ ಥರ ಎಲ್ಲ ವ್ಯತ್ಯಾಸಗಳಾಗೋದ್ರಿಂದ, ನಮಗೆ ಗ್ರಾಹಕತೆಗಳಲ್ಲಿ ವ್ಯತ್ಯಾಸಗಳಿರೋದ್ರಿಂದ ನಾವು ಆ ಗ್ರಾಹಕದ ಲೆಕ್ಕಾಚಾರವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಏನೇನೋ ವ್ಯತ್ಯಾಸ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಕೆಲವೊಂದು ಅದೃಷ್ಟದ ಚಿಹ್ನೆಗಳು, ಸಿಂಬಲ್ ಅಂತ ಇರ್ತವೆ. ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗೊಂದು ಚಿಹ್ನೆ ತೋರಿಸ್ತೀನಿ ಇವತ್ತು. ಇದೆಲ್ಲ ನೀವು ಬರ್ಕೊಳ್ಳೋಕ್ಕಾಗಲ್ಲ. ಕ್ಯಾಮ್ರಾ ಇದು ಫೋನ್ ಇದ್ದರೆ ಒಂದು ಫೋಟೋ ತಗೊಳ್ಳಿ. ಇದು ಅದೃಷ್ಟದ ಲಾಂಛನ ಅಂತ ಹೇಳ್ತೀವಿ ನಾವು. ಯಾಕಂದರೆ ಪ್ರತಿಯೊಂದು ಒಂದು ಬ್ರ್ಯಾಂಡಿಂಗ್ ಕಂಪನಿ ಅಥವಾ ಬ್ರ್ಯಾಂಡಿಂಗ್ ಪ್ರಾಡಕ್ಟು ಇದೆಲ್ಲದೂ ಕೂಡ ಒಂದು ಲಾಂಛನ, ಸಿಂಬಲ್ ಅಂತ ಇರ್ತದೆ. ಅದು ಪಕ್ಕದಲ್ಲಿ ಒಂದು ಸಿಂಬಲ್ ಅಂತ ಇರ್ತದೆ. ಆ ಸಿಂಬಲ್ಲು ಮಧ್ಯದಲ್ಲಿ ಲೆಟ್ರೆಡ್ ಆಗಿರ್ಬೋದು, ಕಂಪನಿ ಬೋರ್ಡ್ ಆಗಿರ್ಬೋದು, ಎಲ್ಲವೂ ಆಗಿರ್ಬೋದು, ಯಾವುದೇ ಆಗಿರಲಿ, ಆ ಜಾಗದಲ್ಲೆಲ್ಲ ನೀವು ಈ ಸಿಂಬಲನ್ನು ಹಾಕಬೇಕು. ಇದು ಧನ ಆಕರ್ಷಣೆ, ಜನ ಆಕರ್ಷಣೆ ಮಾಡ್ತಕ್ಕಂತಹ ಒಂದು ಸಿಂಬಲ್, ಲಾಂಛನ ಅಂತ ಹೇಳ್ತೀವಿ. ಈ ಲಾಂಛನ ಪ್ರತಿಯೊಂದು ಲೆಟರ್ ಹೆಡ್ ಮತ್ತು ವಿಸಿಟಿಂಗ್ ಕಾರ್ಡು ಮತ್ತು ಕಂಪನಿ ಬೋರ್ಡು ಮತ್ತು ಆ ಕಚೇರಿ ಗೋಡೆ ಎಲ್ಲಿ ಅಸಾಧ್ಯ ಆಗುತ್ತೋ ಅಲ್ಲಲ್ಲಿ ಈ ಲಾಂಛನವನ್ನು ಹಾಕಬೇಕು. ನೀವು ಇದನ್ನು ಹಾಕಬೇಕಾದ್ರೂ ಕೂಡ ಒಳ್ಳೆ ಮುಹೂರ್ತಗಳಿಗೆ ಟೈಮ್ ನೋಡಬೇಕು. ಯಾವಾಗೂ ಹಾಕ್ಬಿಟ್ರೆ ಅದು ಆಕ್ಟಿವೇಟ್ ಆಗಲ್ಲ. ಇದು ಭಾಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಿಂಬಲ್. ಈ ಸಿಂಬಲ್ ಹಾಕಬೇಕು. ಅದಾದ ಮೇಲೆ ಮತ್ತೆ ಏನಪ್ಪ ಅಂತಂದರೆ ಕ್ಯಾಶ್ ಬಾಕ್ಸ್ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ, ಒಂದು ಸಂಸ್ಥೆ, ಒಂದು ಕಂಪನಿ ಮಾಡಬೇಕು ಅಂದಾಗ ಒಂದು ನಿರ್ಮಾಣ ಜಾಗ ಇರಬೇಕು. ಆ ನಿರ್ಮಾಣ ಜಾಗ ವಾಸ್ತು ಪ್ರಕಾರ ಡಿವೈಡ್ ಮಾಡಿರಬೇಕು ಅಂತ. ಅದು ಬಹಳ ಮುಖ್ಯವಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಮನೆ ಯಜಮಾನ ಅಂತ ಹೇಳ್ತೀವೋ ಹಾಗೆಯೇ ಆ ಫ್ಯಾಕ್ಟ್ರಿ ಯಜಮಾನ ಅಥವಾ ಕಂಪನಿ ಯಜಮಾನ ಇವರೆಲ್ಲ ಎಲ್ಲೆಲ್ಲಿ ಕೂತ್ಕೊಳ್ಬೇಕು, ಕ್ಯಾಶ್ ಬಾಕ್ಸ್ ಎಲ್ಲಿರಬೇಕು, ಮತ್ತು ಈ ಉದ್ಯೋಗಗಳು ಯಾವ ಭಾಗದಲ್ಲಿ ಮುಖ ಮಾಡಿ ಕೂತ್ಕೊಳ್ಬೇಕು, ಯಾವ ಭಾಗದಲ್ಲಿ ಏನನ್ನ ಜೋಡಿಸ್ಬೇಕು, ಇದಿಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆ ಹೇಳ್ಕೊಡ್ತೀನಿ. ವಾಚ್ ಮಾಡ್ತಾ ಇರಿ.